ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತಾವರ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈಗ ತಮ್ಮೊಂದಿಗೆ ಸುದ್ದಿಗಳು ಅವುಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನೇನು ಸುದ್ದಿಗಳು ಬರ್ತಾ ಇದ್ದಾವ, ಹೇಗೆ ಬರ್ತಾ ಇದ್ದಾವ, ಅವು ದಿನನಿತ್ಯದ ಬದುಕಿನ ಸುದ್ದಿಗಳು, ರಾಜಕೀಯ ಸುದ್ದಿಗಳು, ಸಾಮಾಜಿಕ ಸುದ್ದಿಗಳು ಬರ್ತಾ ಇದ್ದಾವೆ. ಅವುಗಳನ್ನು ತಾವು ಸದಾ ನೋಡ್ತಾ ಇರಬೇಕು, ನೋಡಿ ತಮ್ಮ ಜ್ಞಾನಾಭಿವೃದ್ಧಿ ಮಾಡ್ತಾ ಇರಬೇಕು. ಜೊತೆಗೆ ನಮ್ಮನ್ನು ಟೀಕಿಸುವ ಅಥವಾ ಸಲಹೆ ಕೊಡುವ ಕೆಲಸವನ್ನು ಆಗ್ತಿರ್ಬೇಕು ಅಂತ ಹೇಳ್ತಾ ಸುದ್ದಿಗಳ ಸರಮಾಲೆ ನಿಮ್ಮ ಮುಂದಿವೆ. ಇವುಗಳನ್ನು ನೋಡ್ತಾ ಹೋಗಿ, ತಮಗನಿಸಿದ್ದನ್ನು ಹೇಳ್ತಾ ಹೋಗಿ. ಎಲ್ಲ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಆಸ್ ಎ ಮಿನಿಸ್ಟರ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್ ಇಶ್ಯೂ. ಯಾಕಂದರೆ ನಾವು ಇಟ್ ವಿಲ್ ಬಿ ಆಸ್ ಇಫ್ ಐ ಆಮ್ ಗಿವಿಂಗ್ ಎಕ್ಸ್ಪ್ರೆಸಿಂಗ್ ಮೈ ಒಪಿನಿಯನ್ ಅಂತಂದರೆ ಇಟ್ ಮೈಟ್ ಇನ್ಫ್ಲೂಯೆನ್ಸ್ ದ ಇನ್ವೆಸ್ಟಿಗೇಷನ್ ಅನ್ನೋ ಕಾರಣಕ್ಕಾಗಿ ನಾವು ಆಸ್ ಎ ಮಿನಿಸ್ಟರ್, ಆಸ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್ ಐ ಡೋಂಟ್ ವಾಂಟ್ ಟು ಕಮೆಂಟ್. ಲೆಟ್ ದೇರ್ ಬಿ ನಮ್ಮ ಸರ್ಕಾರ ಒಂದು ಪಾರದರ್ಶಕ ಇಂಪಾರ್ಷಿಯಲ್ ಎನ್ಕ್ವೈರಿಯಲ್ಲಿ ನಾವು ವಿಶ್ವಾಸ ಇದ್ದೀವಿ. ಹಾಗಾಗಿ ಲೆಟ್ ದ ರಿಪೋರ್ಟ್ ಕಮ್. ಅದು ನಮಗೆ ಪ್ರಶ್ನೆನೇ ಇಲ್ಲ. ಯಾಕೆ ಇರುತ್ತೆ? ಏನಾದ್ರೂ ಇರ್ಬೇಕು ತಾನೆ. ಅವ್ರು ಸುಮ್ಮನೆ ಅವರಿಗೆ ಇಟ್ ಇಸ್ ಅ ಫೇಲ್ಯೂರ್ ಆಸ್ ಎನ್ ಅಪೋಸಿಷನ್. ಅವ್ರಿಗೆ ಯಾವ ಇಶ್ಯೂ ರೈಸ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಾ ಅವ್ರಿಗೆ? ಯಾಕಂದ್ರೆ ಅವರಿಗೆ ಜನರ ಮನಸ್ಸೇ ಗೊತ್ತಿಲ್ಲ, ಜನರ ಅವಶ್ಯಕತೆಗಳು ಗೊತ್ತಿಲ್ಲ. ಅವ್ರ ರಾಜಕಾರಣ ಸಾಮಾನ್ಯ ಜನರ ಮತ್ತು ಜನರ ಹಿತಕ್ಕಾಗಿ ಮಾಡ್ತಾ ಇಲ್ಲ. ಅವ್ರು ಏನು ಅಂದ್ರೆ, ನಾವು ಅಧಿಕಾರದಲ್ಲಿ ಇಳಿದಿದ್ದೀವಿ, ಈಗ ಅಧಿಕಾರಕ್ಕೆ ಬರ್ಲಿಕ್ಕೆ ಜನರಿಗೆ ಹೇಗೆ ಪ್ರಚೋದನೆ ಕೊಡಬೇಕು ಅಥವಾ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಷ್ಟೇ ಅವರು ಇದೆಯನ್ನ. ಇವತ್ತಾಯ್ತಪ್ಪ ಸರ್ಕಾರ ಈಗ ಅವ್ರದ್ದಿದೆ, ಈಗ ನಾವು ಇನ್ನೂ 3 ವರ್ಷ ಅಪೋಸಿಷನ್, 3.5 ವರ್ಷ ಅಪೋಸಿಷನ್ ಅಲ್ಲಿ ಇರ್ತೀವಿ. ನಾವು ನಮ್ಮ ಕೈಲಾದಷ್ಟು ಈ ರಾಜ್ಯದ ಡೆವಲಪ್ಮೆಂಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡಬೇಕು ಅಂತ ಏನಾದರೂ ಅವ್ರ ಆಲೋಚನೆ ಇದೆ ಅಂತ ಅನ್ಕೊಂಡಿದ್ದೀರಾ? ತಾವು ಮಾಧ್ಯಮದ ಮಿತ್ರರೇ ಹೇಳ್ಬೇಕು. ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ನೀವು ಅವರಿಗೆ ಪಾಸಿಟಿವ್ ಏನನ್ನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ನನ್ನ ಕಡೆಯಿಂದ, ನಮ್ಮ ಅಪೋಸಿಷನ್ ಲೀಡರ್ ಅವರಿಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ, ಪ್ರಮುಖ ಲೀಡರ್ಸಿಗೆ, ವಾಟ್ ಈಸ್ ಯುವರ್ ಎನ್ವಿಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಅಂತ ಅವರಿಗೆ ಅಧಿಕಾರದಾಗ ಇದ್ದಾಗಲೂ ಗೊತ್ತಿಲ್ಲ. ನಾನು ಹೇಳಿದೆ ಈಗ ವಾಟ್ ಈಸ್ ಮೈ ಪ್ಲಾನ್ ಫಾರ್ ದ 1 year ಆಸ್ ಎ ಮಿನಿಸ್ಟರ್. I have a clear cut plan in my idea what I am going to do for the public. ಅವ್ರಿಗೆ ಕೇಳಿ. ಈಗಲ್ಲ, ಮುಂದೆ ನೀವು ಅಧಿಕಾರಕ್ಕೆ ಬಂದರೆ ನೀವು ಏನು ಮಾಡ್ತೀರಿ ಅಂತ ಕೇಳಿ ಅವ್ರಿಗೆ ಗೊತ್ತಿರಲ್ಲ. ಬಿಕಾಸ್ ದೇ ಹ್ಯಾವ್ ನಾಟ್ ಅಪ್ಲೈಡ್ ದೇರ್ ಮೈಂಡ್ ಇನ್ ದ ಡೈರೆಕ್ಷನ್ ಎಟ್ ಆಲ್. ಅವ್ರು ಆ ಒಂದು ಆಲೋಚನೆಗಳೇ ಇರಲ್ಲ ಅವ್ರಿಗೆ. ಅವ್ರದ್ದೇನು ಅಧಿಕಾರಕ್ಕೆ ಬರಬೇಕು, ಹೆಂಗನ ಮಾಡಿ ಜನರಿಗೆ ಜಗಳ ಹಚ್ಚಾಡಿ ಅಧಿಕಾರಕ್ಕೆ ಬರಬೇಕು, ಲೂಟಿ ಮಾಡಬೇಕು. ನಾವು ಜನರಿಗೆ ಸೇವೆ ಮಾಡಬೇಕು, ಊರು ಡೆವಲಪ್ಮೆಂಟ್ ಮಾಡಬೇಕು, ಜನರ ಕಷ್ಟ ಸುಖ ಹೇಗಿದೆ ನೋಡಬೇಕು, ಜನರ ಜೀವನದಲ್ಲಿ ಬದಲಾವಣೆ ತರಬೇಕು ಅನ್ನೋ ಆಲೋಚನೆನೂ ಕೂಡ ಅವ್ರಿಗಿಲ್ಲ. ದಿಸ್ ಇಸ್ ವೆರಿ ಬ್ಯಾಡ್. ಪೊಲಿಟಿಕಲ್ ಸಿಚುವೇಶನ್ ಯಾವ ಕಡೆ ಹೋಗ್ತಾ ಇದೆಯಲ್ಲ, ದಿಸ್ ಇಸ್ ವೆರಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೂಡ್ ಗ್ರಾಮೀಣ ಮತಕ್ಷೇತ್ರದ ಕಲಬುರಗಿಯವರಿಗೆ ಸೂಕ್ತ ರಕ್ಷಣೆ ನೀಡಲು ಆಗ್ರಹಪಡಿಸುವುದೇನೆಂದರೆ, ಬೀದರ್ ಜಿಲ್ಲೆಯ ಗುತ್ತೇದಾರನಾದಂಥ ಶ್ರೀ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಮಾಡಿಕೊಂಡಿರುವ ಡೆತ್ ನೋಟ್ನಲ್ಲಿ ನಮ್ಮ ಶಾಸಕರ ಹೆಸರು ಇರುವುದರಿಂದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೂಡ್ ಅವರ ಕೊಲೆ ಸುಪಾರಿಯನ್ನು ಕೊಟ್ಟಿರುವಂಥ ಕಾರಣದಿಂದ ಈ ಸಂಚಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸದರಿ ಡೆತ್ ನೋಟ್ ಬಗ್ಗೆ ಪೂರ್ಣ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು, ಸದರಿ ವಿಷಯ ಬಗ್ಗೆ ದೂರು ಕೊಡಲು ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೂಡ್ ಅವರು ಸಂಗಡೂರಿನೊಂದಿಗೆ ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದಾಗ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಶಾಸಕರಿಗೊಂದಿಗೆ ಅಸಭ್ಯ ವರ್ತನೆ ಮಾಡಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರು ಅವರ ಮೇಲೆಯೂ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಮಾನ್ಯ ಶಾಸಕರಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ರಕ್ಷಣೆ ನೀಡಬೇಕೆಂದು ಸಮಸ್ತ ಜಿಲ್ಲಾ ಹರಳೆಯ ಸಮಾಜ ವತಿಯಿಂದ ಒತ್ತಾಯಿಸ್ತಾ ಇದ್ದೇವೆ. ಮಾನ್ಯ ಶಾಸಕರು ಗ್ರಾಮೀಣ ಮತಕ್ಷೇತ್ರದ ಅತ್ಯಂತ ಜನಾಭಿಪ್ರಾಯ ಹೊಂದಿರತಕ್ಕಂಥ ಶಾಸಕರು ಮತ್ತು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕ್ಷೇತ್ರವನ್ನು ಸಂಪೂರ್ಣ ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥ ಈ ಜಿಲ್ಲೆಯಾದ್ಯಂತ ಉತ್ತಮ ಶಾಸಕರು ಹಾಗೂ ನಮಗೆಲ್ಲರಿಗೂ ಈ ಒಂದು
ಶಾಸಕರ ಕೊಲೆ ಸಂಚಿನಲ್ಲಿ ಹೆಸರಿರುವುದರಿಂದ ಇಡೀ ನಮ್ಮ ಸಮಾಜಕ್ಕೆ ಅತ್ಯಂತ ಆತಂಕವಾಗಿದೆ. ದಯಮಾಡಿ ಈ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಿಸಿ ಎಲ್ಲರೂ ಸಿ ಬಿ ಐ ಮುಖಾಂತರ ಸತ್ಯಾಸತ್ಯತೆಯನ್ನು ಕೊಡಬೇಕಾಗಿ CBIಗೆ ಕೊಡಬೇಕಾಗಿ ನನ್ನ ಸಮಾಜ ವತಿಯಿಂದ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಂಚಾಳವರೇ ಹೋಗಿದ್ದಾರಪ್ಪ ಅಂತ ಕಾಂಚಾಳಕ್ಕೆ ಅವರು ಸಹಾಯ ಮಾಡಿದ್ದಾರೆ ಪ್ರಿಯಾಂಕಾ ಅವರು. ಮತ್ತು ಸಹಾಯ ಮಾಡಿದರೆ ಸಾವಿಗೆ ಮತ್ತು ಸಹಾಯಕ್ಕೆ ಏನು ಸಂಬಂಧ? ಅರೆ ಅವರು ಹೆಣ್ಮಕ್ಳು ಇದ್ದಾರೆ, ತಂಗಿದ್ದಾರೆ, ಅಕ್ಕತಿಯರಿದ್ದಾರೆ ಅಂತ ಸಹಾಯ ನೋಡ್ರಿ. ಸಾರ್ವಜನಿಕ ವ್ಯಕ್ತಿ, ಜನಸಾಮಾನ್ಯ ಜನಪ್ರತಿನಿಧಿ, ಹೌದಾ? ಈಗ ನೀವು ನಡ್ರಿ, ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ನಿಮಗೂ ಸಹಾಯ ಮಾಡ್ತಾರೆ, ನಾನು ಸಹಾಯ ಮಾಡಿಸ್ತೀನಿ. ನೀವು ಆಪ್ತಾರ ಅಂತ ನಮ್ದೇನು ಅಭ್ಯಂತರ ಇಲ್ರಿ. ನೀವು ರಾಜೀನಾಮೆ ಯಾವ ನೈತಿಕತೆ ಇದ್ದೀರಿ? ಯಾಕೆ ಜನರ ದಾರಿ ತಪ್ಪಿಸ್ತೀರಿ? ಯಾಕೆ ಜನಗಳಿಗೆ ಮೋಸ ಮಾಡ್ತೀರಿ? ಅಭಿವೃದ್ಧಿ ಸಹಿಸಲ್ಲ ನೀವು? ಒಬ್ಬ ರಾಜ್ಯ ಮಟ್ಟದ ಬೆಳೆದ ನಾಯಕ ನಿಮ್ಮಲ್ಲಿ ಬೇಡ? ಪ್ರಾದೇಶಿಕ ಇಲ್ಲ ನೋಡ್ರಿ, ನಮ್ಮ ಬಿಲ್ಲುಗಳು BJP ಅವರಿಂದ ಪ್ರಾರಂಭ ಮಾಡಿದ್ದೀವಿ, ಇನ್ನೂ ಮುಗ್ದಿಲ್ಲ. ಕರೋನಾ ಹೇಳಿದ್ರು, ಅವ್ರ ತಿಪ್ಪಲು ಹೇಳಿದ್ರು, 300 ಕೋಟಿ ತಲೆ ಹೊಡೆದ್ರು. ನಮಗೆಲ್ಲ ಗೊತ್ತಿದೆ, ಬುದ್ಧಿಜೀವಿಗಳಿದ್ದೀರಿ. ನಾನು ವಿಶೇಷ ವಿನಂತಿ ಅದ ಪತ್ರಿಕಾ ರಂಗದವ್ರಿಗೆ, ನಮ್ಮ ಭಾರತದಲ್ಲಿ ಪಂಚಾಯತ್ ಅಷ್ಟೇ, ಅವ್ರ ಸಾವನೂ ಅಷ್ಟೇ, ನಮ್ಮ ಸಾವನು ಅಷ್ಟೇ. ಆದ್ರೆ ಇನ್ನೊಬ್ಬರ ಹೆಣದ ಮೇಲೆ ರಾಜಕೀಯ ಮಾಡಬೇಡ್ರಿ. ನೀವು 100 ಸಲ ಸಹಚಾರ ಅವರು ಆಪ್ತ ಅನ್ರಿ, ಪರವಾಗಿಲ್ಲ, ರಾಜೀನಾಮೆ ಯಾಕೆ ಕೇಳ್ತೀರಿ? ಒಂದು ಅಡ್ರೆಸ್ ಕ್ಲಿಯರ್ ನೀವು ತಗೊಳ್ರಿ, ಪರವಾಗಿಲ್ಲ. ಗುಲ್ಬರ್ಗದ ನಾಗರಿಕ, ಕಬ್ಬನೂರಿನ ನಾಗರಿಕ, ಉಸ್ತುವಾರಿ ಮಂತ್ರಿಗಳು ನಮ್ಮವರೇ, ಅವರು ಸಮಾಜದವರೇನ್ರಿ, ಪರವಾಗಿಲ್ಲ, ಒಪ್ತೀವಿ ನಾವು. ಆದರೆ ಅವರು ಸಾವಿನ ಇದರಲ್ಲಿ ಭಾಗಿಲ್ಲ. ಒಂದು ವೇಳೆ ಭಾಗಿ ಇದ್ದರೆ ಸ್ವತಃ ನಮ್ಮ ಸಚಿವರೇ ಒಪ್ಕೊಂಡಿದ್ದಾರೆ. 22ನೇ ತಾರೀಕಿಗೆ ಅಧಿವೇಶನ ನಡೀತಾ ಇತ್ತು, ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು. ನೇರವಾಗಿ ಅವಾಗೆ ಪತ್ರ ಬರೆದಿದ್ದಾರೆ ಅವರು, CODಗೆ ಇದು ತನಿಖೆ ಮಾಡಿರಿ, ಆದಷ್ಟು ಇಮಿಡಿಯೇಟ್ ಅವ್ರಿಗೆ ಅನ್ಯಾಯ ಆಗಿದೆ, ಯಾರೇ ಇರಲಿ, ನಮ್ಮ ಆಪ್ತರಿರಲಿ, ಯಾರೇ ಇರಲಿ, ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ರಿ ಹೇಳ್ಯಾರ. ಈಗ ಆದೇಶನೂ ಆಗ್ಯದ, ಅದಕ್ಕೂ ಸ್ವಾಗತ ಮಾಡಿರಿ. ಕಟ್ಟಡದ ನೀಲನಕ್ಷೆಯ ಪ್ರಕಾರ ನೀವು ಕಟ್ಟಡ ನಿರ್ಮಿಸಿರುವುದಿಲ್ಲ, ಹಾಗಾಗಿ ನಿಮ್ಮ ಪರವಾನಗಿಯನ್ನ ಏಕೆ ರದ್ದು ಮಾಡಬಾರದು ಅಂತ ಒಂದು ನೋಟಿಸ್ ಅನ್ನ ಕೊಡ್ತಾರೆ. 2 ನೋಟಿಸ್ 3 ಮುಗಿತವೆ. ನಾವು KMC ಆಕ್ಟ್ ಪ್ರಕಾರ 112C ಅಡಿಯಲ್ಲಿ ನಿವೇದನೆಯನ್ನ ಮಾಡ್ಕೊಳ್ತೀವಿ. ಹೌದು, ನಮ್ದು ತಪ್ಪಾಗಿದೆ. ಕರ್ನಾಟಕ ಮುನ್ಸಿಪಲ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಒಂದು ವಿನಾಯಿತಿ ಇದೆ, ದಂಡ ಭರಿಸಬಹುದು ಅಂತ. ಆ ಪ್ರಕಾರ ನೀವು ನಮಗೆ ದಂಡ ವಿಧಿಸಿದರೆ ಅದನ್ನ ನಾವು ಭರಿಸಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಒಂದು ಮನವಿಯನ್ನ ಕೊಡ್ತೇವೆ. ಆ ಮನವಿಯನ್ನ ಕಸದ ಬುಟ್ಟಿಗೆ ಎಸೆದು ಸುಮಾರು 93,000 ರೂಪಾಯಿ ಕಟ್ಟಿ ಪರವಾನಗಿ ಪಡೆದಂತಹ ಪರವಾನಗಿಯನ್ನ ಕಲಬುರಗಿಯ ಇತಿಹಾಸದಲ್ಲಿ ಮೊದಲನೆಯವಾಗಿ ರದ್ದು ಮಾಡಿದೆ. ಆತ್ಮೀಯರೇ, ನೀವೆಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತೆ ಮುಖ? ಏನು ಅನಿಸಿದ್ರು ಅನ್ನೋದನ್ನು ಸರಿ ತಪ್ಪು ಲೈಕ್ ಡಿಸ್ಲೈಕ್ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ಕಾಮೆಂಟ್ಗಳನ್ನು ತಿಳಿಸ್ತಾ ಇರ್ರಿ, ಶೇರ್ ಮಾಡ್ತಾ ಇರಿ. ಇದನ್ನು ಜೊತೆಗೆ ಸಬ್ಸ್ಕ್ರೈಬ್ ಉದರಿಸಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಇದು ನಿಮ್ಮ ವಾಹಿನಿ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್. ವಂದನೆಗಳು.